ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ. ಒಂದು ವರ್ಷಕ್ಕಾಗುವಷ್ಟು ಸಾಂಬಾರು ಪುಡಿನ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಒಂದು ವರ್ಷ ತನಕ ಪುಡಿ ಹಾಳಾಗ್ದಿರಂಗೆ ಹೇಗೆ ಪ್ರಿಸರ್ವೇಟಿವ್ ಮಾಡೋದು ಅಂತಲೂ ಸಹ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಅಗಲವಾದ ಬಾಣಲಿ ತೊಗೊಂಡು ಫಸ್ಟ್ ಕಡಲೆಕಾಳು ಹಾಕ್ಕೋತಾ ಇದ್ದೀನಿ. ಕಡಲೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕು, ಆದರೆ ಮೀಡಿಯಮ್ ಫ್ಲೇಮ್ ಇರಬೇಕು. ಕಡಲೆಕಾಳನ್ನ ನಾನಿಲ್ಲಿ ಅರ್ಧ kg ಹಾಕ್ಕೊಂಡಿದ್ದೀನಿ. ಕಡಲೆಕಾಳು ನೋಡಿ ಈ ಥರ ಉರಿಬೇಕು. ಕಡಲೆಕಾಳು ಸಿಪ್ಪೆ ಎಲ್ಲ ಈಗ ಓಪನ್ ಆಗಬೇಕು. ನೆಕ್ಸ್ಟ್ ಹೆಸರು ಕಾಳು ಹಾಕ್ಕೋತಾ ಇದ್ದೀನಿ, ಅದು ಸಹ ಅರ್ಧ kg. ಮೀಡಿಯಮ್ ಫ್ಲೇಮಲ್ಲಿ ಅದು ಹುರ್ಕೊಂಡಿದ್ದೀನಿ. ಗಮ್ಮನ್ನ ಸ್ಮೆಲ್ ಬರಬೇಕು. ನೆಕ್ಸ್ಟ್ ಉದ್ದಿನ ಬೇಳೆ ಅಥವಾ ಕಾಳು ಯಾವುದಾದ್ರೂ ತೊಗೋಬೋದು. ಅದು ಸಹ ಅರ್ಧ kg ಹಾಕ್ಕೊಂಡು ಅದು ಸಹ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ನೆಕ್ಸ್ಟ್ ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ, ಅದು ಸಹ ಅರ್ಧ kg ಇದೆ. ಅದನ್ನು ಸಹ ಕೆಂಪಾಗೋ ತನಕ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಹುರ್ಕೋಬೇಕು. ಹೈ ಫ್ಲೇಮು ಮಾಡಬಾರ್ದು, ಲೋ ಫ್ಲೇಮು ಮಾಡಬಾರ್ದು. ಚೆನ್ನಾಗಿ ಕೈ ಆಡಿಸ್ಕೊಂಡು ಹುರ್ಕೋಬೇಕು. ಆನಂತರ ಮೆಣಸು ಹಾಕ್ಕೋತಾ ಇದ್ದೀನಿ. ಮೆಣಸು 200 ಗ್ರಾಮ್ ಹಾಕ್ಕೋತಾ ಇದ್ದೀನಿ. ಮೆಣಸು ಪಟ್ ಅನ್ನಬೇಕು, ಆಗೋ ತನಕ ಉರಿತಾ ಇರಬೇಕು. 100 ಗ್ರಾಮ್ ಮೆಂತ್ಯ ಹಾಕ್ಕೊಂಡಿದ್ದೀನಿ, ಅದು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆನ ಅರ್ಧ kg ಆಗೋಷ್ಟು ಜೀರಿಗೆನ ಹುರ್ಕೋತಾ ಇದ್ದೀನಿ. ಅದು ಸಹ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಗಮ್ಮನ್ಬೇಕು, ಜೀರಿಗೆ ಆಗ ಹುರ್ಕೋಬೇಕು. ಕೈ ಆಡಿಸ್ತಾನೇ ಇರಬೇಕು, ಕೈ ಬಿಡಬಾರ್ದು. ನೋಡಿ ಅದಕ್ಕಿರಬೇಕು. ನೆಕ್ಸ್ಟ್ 100 ಗ್ರಾಮ್ ಅಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ. ಅದು ಚಿಟಪಟ ಅನ್ನಬೇಕು, ಸೀಬಾರ್ದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಹುರ್ಕೋಬೇಕು. ಒಂದು 50 ಗ್ರಾಮ್ ಅಷ್ಟು ಲವಂಗ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚಟ್ಪಟ್ ಅನ್ನೋ ಥರ ಊದ್ಕೊಡುತ್ತೆ ಅದು ಲವಂಗ, ಹಾಗೆ ಹುರ್ಕೋಬೇಕು. ಒಂದು 200 ಗ್ರಾಮ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಸಹ ಚಟ್ಪಟ್ ಅನ್ನೋ ಹಾಗೆ ಹುರ್ಕೋಬೇಕು. ಒಂದು 50 ಗ್ರಾಮ್ ಅಷ್ಟು ಚಕ್ಕೆನೂ ಸಹ ಹಾಗೆ ಹುರ್ಕೋಬೇಕು. 2 ಹಿಡಿಯೋಷ್ಟು ಹಸಿ ಕರಿಬೇವು, ಅದನ್ನು ಸಹ ಹುರ್ಕೋಬೇಕು. ದಪ್ಪ ಕುಟ್ಟಿ ಮಾಡಿಟ್ಕೊಂಡಿರೋ ಅರಿಶಿನ ಕೊಂಬು ಹುರ್ಕೋಬೇಕು. ಊಟದ ಅಕ್ಕಿ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿನ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ 2 kg ಧನಿಯಾ ಸಾಂಬಾರು ಪೌಡ್ರ್ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಧನಿಯಾ ಸೀಸಬಾರ್ದು, ಘಮ್ ಅನ್ನಬೇಕು ಧನಿಯಾ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಅರ್ಧ kg ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಅದು ಘಾಟ್ ಆಗಬಾರ್ದು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಹುರ್ಕೋತಾ ಇರಬೇಕು. ಗುಂಟೂರು ಮೆಣಸಿನ್ಕಾಯಿ ಅರ್ಧ kg ತೊಗೋತಾ ಇದ್ದೀನಿ. ಇದೇ ಪ್ರೊಸೀಜರ್, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು
ಹುರ್ಕೋಬೇಕು. ನೆಕ್ಸ್ಟ್ ಚಿಕ್ಕ ಮೆಣಸಿನ್ಕಾಯಿ, ಮಣ್ಕಟ್ಟು ಮೆಣಸಿನ್ಕಾಯಿ ಅಂತಾರಲ್ಲ ಅದು ಸಹ ಅರ್ಧ kg. ಅದನ್ನು ಇದೇ ಪ್ರೊಸೀಜರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಹಿಂಗನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಸಹ ಹುರ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ ಮಿಷಿನಲ್ಲಿ ಹೀಗೆ ನೈಸಾಗಿರಬೇಕು ಪೌಡ್ರು, ಅದಕ್ಕೆ ಪೌಡ್ರ್ ಮಾಡಿಸ್ಬೇಕು. ಪೌಡ್ರ್ ಮಾಡಿಸ್ಕೊಂಡು ಬಂದ ತಕ್ಷಣ ನೆಲದಲ್ಲಿ ಒಂದು 4-5 ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಪೌಡ್ರನ್ನ ಗಾಳಿಗೆ ಹಾಕಿ ಹರಡ್ಕೋಬೇಕು. ಒಂದು 2 ಅವರು ಅದು ಬಿಸಿ ಗಾಳಿಯೆಲ್ಲ ಹೋಗಿ ತಣ್ಣಗಾಗಬೇಕು, ಪೌಡ್ರ್ ಕೂಲ್ ಆಗಬೇಕು. ಹಾಗೆ ಒಂದು 2 ಅವರ್ ಬಿಟ್ಟಾದಮೇಲೆ ಅದನ್ನು ಜರಡಿ ಮಾಡಿಕೊಂಡು ನಾವು ಬಾಕ್ಸಿಗೆ ತುಂಬ್ಕೋಬೇಕು. ಆ ಬಾಕ್ಸಿಗೆ ತುಂಬೋ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಬಾಕ್ಸಿನ ತಳಕ್ಕೆ ಒಂದು ನ್ಯೂಸ್ ಪೇಪರ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಉದುರಿಸ್ಕೊಂಡು ಮತ್ತೆ ಒಂದು 1/4 ಬಾಕ್ಸಷ್ಟು ತುಂಬಿ ಮತ್ತೆ ಕಲ್ಲುಪ್ಪು ಉದುರಿಸಿ, ಮತ್ತೆ ಒಂದು ಅರ್ಧ ಬಾಕ್ಸಷ್ಟು ತುಂಬಿ ಕಲ್ಲುಪ್ಪು ಉದುರಿಸಿ, ಮತ್ತೆ 3/4 ಬಂದಮೇಲೂ ಇದೇ ಮಾಡಿ, ಮತ್ತೆ ಫುಲ್ ಆದಮೇಲೂ ಸ್ವಲ್ಪ ಕಲ್ಲುಪ್ಪು ಉದುರಿಸ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ಇದು 1 ವರ್ಷ ಬೇಕಾದರೂ ಕೆಡಲ್ಲ, ಯಾವುದೇ ಕಾರಣಕ್ಕೂ ಪುಡಿ ಹುಳ ಆಗಲ್ಲ. ಈ ಕಲ್ಲುಪ್ಪು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.